Hi, this is Mallikarjun, Assistant Professor, Department of Commerce. Welcome to Digital Learning in Department of Collegiate Education. Dear students, in today's session, we will see a very important and very relevant to our life an act which is Right to Education Act 2009 for third semester BBM. ನಾವು ದಿನನಿತ್ಯದಲ್ಲಿ ಹಲವಾರು ಸನ್ನಿವೇಶಗಳು ನೋಡ್ತಾ ಇರ್ತೀವಿ. ಅದರಲ್ಲಿ ಒಂದು ಸನ್ನಿವೇಶ ತುಂಬಾ ನಮಗೆ ಕಣ್ಣಿಗೆ ಕಟ್ಟಂಗೆ ಮನಸ್ಸಿಗೆ ತಟ್ಟಂಗೆ ಇರುತ್ತೆ. ಅದು ಈ ಹೈವೇ ಮೇಲೆ ಹೋಗ್ತಾ ಇರುವಾಗ ಚಿಕ್ಕ ಪುಟ್ಟ ಮಕ್ಕಳು ತಮ್ಮ ಕಂಗಳಲ್ಲಿ ಮತ್ತೊಂದು ಮಗು ತಗೊಂಡು ಸ್ಕೂಲ್ ಕಲಿಯುವಂತಹ ವಯಸ್ಸಲ್ಲಿ ಭಿಕ್ಷೆ ಬಿಡುವಂಥದ್ದು ಏನೂ ಕೆಲಸ ಮಾಡೋಂಥದ್ದು ನೋಡ್ತಾ ಇರ್ತೀವಿ. ಇಂಥ ಸಿಚುವೇಶನ್ ನೀವು ನೋಡಿರ್ಬೋದು, ನಾವು ನೋಡಿರ್ತೀವಿ. ಸ್ವತಂತ್ರ ಬಂದು ಇಷ್ಟು ವರ್ಷಗಳು ಕಳೆದರೂ ಕೂಡ ನಾವು ಇನ್ನೂ ಕೂಡ ಅದೊಂದು ಕ್ವಶನ್ ಮಾರ್ಕ್ ಇದ್ದೇ ಇದೆ. ಇನ್ನೂ ಕೂಡ ಇಂಥ ಮಕ್ಕಳಿಗೆ ಯಾವಾಗ ಮುಕ್ತಿ ಸಿಗುತ್ತೆ, ಇವರು ಕೂಡ ಎಲ್ಲರಂತೆ ಯಾವಾಗ ಸ್ಕೂಲಿಗೆ ಹೋಗ್ತಾರೆ, ಅವ್ರ ಮುಖದ ಮೇಲೆ ಆ ನಿಜವಾದ ನಗು ಯಾವಾಗ ಬರುತ್ತೆ ಅಂತ. ಈ ಒಂದು ಪ್ರಶ್ನೆ ಬರೀ ನಮಗೆ ನಿಮಗೆ ಅಷ್ಟೇ ಅಲ್ಲ, ಈ ದೇಶದ ಶಿಕ್ಷಣ ಚಿಂತಕರಿಗೆ, ರಾಜಕೀಯ ನಾಯಕರಿಗೆ, ಶಿಕ್ಷಣ ಪ್ರೇಮಿಗಳಿಗೆ ಎಲ್ರಿಗೂ ಕಾಡಿರುವಂಥದ್ದೇ. ಸೊ ಈ ಎಲ್ಲ ಒಂದು ಪರಿಶ್ರಮದ ಫಲ, ಇಂಥ ಚಿಂತನೆಗಳ ಫಲನೇ ರೈಟ್ ಟು ಎಜುಕೇಷನ್ ಆ್ಯಕ್ಟ್ 2009. ಶಿಕ್ಷಣವನ್ನು ಕಡ್ಡಾಯ ಮಾಡೋದ್ರ ಜೊತೆಗೆ ಅದನ್ನು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ತರುವಂತಹ ಪ್ರಯತ್ನ ಸ್ವತಂತ್ರದ ನಂತರ ಬಹಳಷ್ಟು ರೀತಿಯಲ್ಲಾಯಿತು. ಅದು ಜಾರಿಗೆ ಬಂದಿದ್ದು 2009ರಲ್ಲಿ. ಡಿಯರ್ ಸ್ಟೂಡೆಂಟ್ಸ್, ಇನ್ ಟುಡೇ ಸೆಷನ್ ವಿ ವಿಲ್ ಸಿ the introduction to Right to Education Act 2009, the background of Right to Education Act, and what are the important objectives of this act. So let's begin. Right to Education Act 2009. Right to Education Act, or simply RT, is an act of Parliament of India enacted on 4th August 2009, which describes the modalities of importance of free and compulsory education for children between 6 to 14 in India under Article 21A of the Indian Constitution. ವಿದ್ಯಾರ್ಥಿಗಳೇ, ರೈಟ್ ಟು ಎಜುಕೇಷನ್ ಅನ್ನುವಂತಹ ಒಂದು ಕಾಯ್ದೆ 6ರಿಂದ 14 ವರ್ಷದ ಒಳಗೆ ಇರುವಂತಹ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡುವ ಕುರಿತಂಥ ಹಲವಾರು ಆಯಾಮಗಳ ಕುರಿತ ಒಂದು ಕಾನೂನಾಗಿದೆ. ಇದು ನಮ್ಮ ಸಂವಿಧಾನದ 21 ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಅಂತ ಇದೆಯಲ್ಲ, ಜೀವಿಸುವ ಸ್ವಾತಂತ್ರ್ಯದ ಹಕ್ಕು ಇದೆಯಲ್ಲ, ಆ ಹಕ್ಕು ಅಡಿಯಲ್ಲಿ ಒಂದು ಉಪಹಕ್ಕು 21A ಇದೆ. ಆ 21A ಈಸ್ ರೈಟ್ ಟು ಎಜುಕೇಷನ್ ಇದೆ. ಆ ಒಂದು ಹಕ್ಕಿಗೆ ಸಂಬಂಧಪಟ್ಟಂತಹ ಕಾನೂನಾಗಿದೆ. So let's see what is the background of this RTE Act 2009. ಸಂವಿಧಾನ ಜಾರಿ ಆಗೋಕ್ಕಿಂತ ಮೊದಲು ನಮ್ಮ ರಾಷ್ಟ್ರೀಯ ನಾಯಕರು ವಿಶೇಷವಾಗಿ ಶಿಕ್ಷಣ ಅನ್ನುವಂಥ ವಿಷಯಕ್ಕೆ ತುಂಬಾ ಒತ್ತು ಕೊಟ್ಟಿದ್ರು. ಶಿಕ್ಷಣದಿಂದನೇ ಒಂದು ಸಮಾಜ ಉದ್ಧಾರ ಆಗುತ್ತೆ, ಒಂದು ದೇಶದ ಪ್ರಗತಿ ಆಗುತ್ತೆ ಅಂತ ಎಲ್ಲ ನಮ್ಮ ಧುರೀಣರಿಗೆ ಗೊತ್ತಿತ್ತು, ನಮ್ಮ ಫಾದರ್ಸ್ಗಳಿಗೆ ಗೊತ್ತಿತ್ತು. ಅದಕ್ಕಾಗಿ ಸಂವಿಧಾನದಲ್ಲಿ DPSP ಅಂತ ಒಂದು ಪಾರ್ಟ್ ಇದೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನಿರ್ದೇಶಕ ತತ್ವಗಳು. ಅದರ ಅಡಿಯಲ್ಲಿ ಬರುವಂತಹ ಆರ್ಟಿಕಲ್ 45 ಆ್ಯಂಡ್ ಆರ್ಟಿಕಲ್ 39F ಅಲ್ಲಿ ಅದು ಒಂದು ವಿಷಯದ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಶಿಕ್ಷಣವು ಸ್ಟೇಟ್ ಫಂಡೆಡ್ ಆಗಿರಬೇಕು, ಜೊತೆಗೆ ಇಕ್ವಿಟೇಬಲ್ ಆಗಿರಬೇಕು. ಸಮಾನವಾಗಿರುವಂತಹ ಶಿಕ್ಷಣ ದೇಶ, ಸ್ಟೇಟ್ ಅಂದಾಗ ಇಲ್ಲಿ ರಾಷ್ಟ್ರ ಅನ್ನೋ ಅರ್ಥದಲ್ಲಿ ಬರ್ತದೆ. ಖುದ್ದು ನಮ್ಮ ಸರ್ಕಾರಗಳೇ ಇಕ್ವಿಟೇಬಲ್ ಮತ್ತು ಎಲ್ರಿಗೂ ಅಕ್ಸೆಸಬಲ್ ಇರುವಂತಹ ಎಜುಕೇಷನನ್ನು ಕೊಡಬೇಕು ಅಂತ DPSPಯಲ್ಲೇ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಅತ್ಯಂತ ಪ್ರಮುಖ ಘಟ್ಟ ಅಂತಂದರೆ ಒಂದು ನಮ್ಮ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಡಿಸಿಷನ್ನು ಉನ್ನಿಕೃಷ್ಣನ್ JP ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಆ್ಯಂಡ್ ಅದರ್ಸ್ ಅನ್ನುವಂತಹ 1993ಯಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಆಗುತ್ತೆ, ಒಂದು ಐತಿಹಾಸಿಕ ತೀರ್ಪಾಗುತ್ತೆ. ಆ ತೀರ್ಪಲ್ಲಿ ಕಾನ್ಸ್ಟಿಟ್ಯೂಷನ್ನು ಒಂದು ವಿಷಯವನ್ನು ಎತ್ತಿಡುತ್ತೆ. ಫಂಡಮೆಂಟಲ್ ಎಜುಕೇಷನ್ ಈಸ್ ಅ ಫಂಡಮೆಂಟಲ್ ರೈಟ್ ಫ್ಲೋಯಿಂಗ್ ಫ್ರಮ್ ಆರ್ಟಿಕಲ್ 21.
ಜೀವಿಸುವ ಸ್ವಾತಂತ್ರ್ಯ ಅಂತಂದರೆ ಸುಮ್ಮನೆ ಹೆಂಗೋ ಜೀವಿಸೋದಲ್ಲ. ಪ್ರತಿಯೊಬ್ಬ ಮಗುವಿಗೆ ಆರ್ಟಿಕಲ್ 21 ಏನು ಮಾಡಿದೆ ಅಂದರೆ ಎಜುಕೇಷನನ್ನು ಫಂಡಮೆಂಟಲ್ ರೈಟ್ ಮಾಡಿದೆ ಅಂತ. ಇನ್ ದ ಕೇಸ್ ಆಫ್ ಉನ್ನಿಕೃಷ್ಣನ್ JP ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಆ್ಯಂಡ್ ಅದರ್ಸ್, ಈ ಒಂದು ಕೇಸಲ್ಲಿ ಸುಪ್ರೀಂ ಕೋರ್ಟ್ ಒಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಕೊಟ್ಟಿದೆ. ವಿದ್ಯಾರ್ಥಿಗಳೇ, 1990ಯಲ್ಲಿ ರಾಮಮೂರ್ತಿ ಕಮಿಟಿ ಅನ್ನುವಂಥ ಒಂದು ಕಮಿಟಿ ರೈಟ್ ಟು ಎಜುಕೇಷನ್ ಕುರಿತ ಒಂದು ರಿಪೋರ್ಟನ್ನು ಕೂಡ ಪ್ರಿಪೇರ್ ಮಾಡಿತ್ತು. ಸೊ ಇವೆಲ್ಲವೂ ಕೂಡ ರೈಟ್ ಟು ಎಜುಕೇಷನ್ ಒಂದು ಕಾಯ್ದೆ ಆಗಬರುವಲ್ಲಿರುವಂಥ ಒಂದೊಂದೇ ಬೆಳವಣಿಗೆಗಳು. ಇನ್ 1999 ತಪಸ್ ಮಜುಮ್ದಾರ್ ಅಂತ ಒಂದು ಕಮಿಟಿ ಸೆಟಪ್ ಮಾಡಿದರು ಗೌರ್ಮೆಂಟ್ ಕಡೆಯಿಂದ. ಆ ಕಮಿಟಿ ಏನು ಸಜೆಷನ್ಸ್ ಕೊಡ್ತಂದರೆ ಆರ್ಟಿಕಲ್ 21A ಅಂತ, ನಮ್ಮ ಸಂವಿಧಾನದಲ್ಲಿ ಒಂದು ಆರ್ಟಿಕಲ್ 21A ಅಂತ ಹೊಸದಾದಂಥ ಒಂದು ಆರ್ಟಿಕಲನ್ನು ಇನ್ಸರ್ಟ್ ಮಾಡಬೇಕು. ಅಲ್ಲಿ ರೈಟ್ ಟು ಎಜುಕೇಷನ್ ಅನ್ನುವಂಥದ್ದು ಫಂಡಮೆಂಟಲ್ ರೈಟ್ ಅಂತ ಮೆನ್ಷನ್ ಮಾಡಬೇಕು ಅಂತ ಹೇಳ್ತು. ಸೊ ಫೈನಲಿ ದ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ 2002 it amended the constitution to insert a new article called as article 21A. ಅದರ ಉದ್ದೇಶ ಏನಂದರೆ ರೈಟ್ ಟು ಎಜುಕೇಷನ್ ಆ್ಯಸ್ ಅ ಫಂಡಮೆಂಟಲ್ ರೈಟ್ ಇನ್ ಪಾರ್ಟ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್. ಪಾರ್ಟ್ 3ಯಲ್ಲಿ ರೈಟ್ಸ್ಗಳು ಬರ್ತವೆ, ಅದರಲ್ಲಿ ರೈಟ್ ಟು ಎಜುಕೇಷನ್ ಕೂಡ ಒಂದು ಫಂಡಮೆಂಟಲ್ ರೈಟ್ ಅಂತ ಇನ್ಸರ್ಟ್ ಮಾಡಿದ್ರು. 86ನೇ ತಿದ್ದುಪಡಿ ಪ್ರಕಾರ 86th ಅಮೆಂಡ್ಮೆಂಟ್ ಟು ಕಾನ್ಸ್ಟಿಟ್ಯೂಷನ್ ಇಟ್ ಮೇಡ್ ರೈಟ್ ಟು ಎಜುಕೇಷನ್ ಆಸ್ ಅ ಫಂಡಮೆಂಟಲ್ ರೈಟ್ ಅಂಡ್ ಇಟ್ ಈಸ್ ಇನ್ಸರ್ಟೆಡ್ ಇನ್ ದ ಪಾರ್ಟ್ 3 ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಸೊ the same amendment inserted in article 21A which made right to education as a fundamental right for children between 6 to 14 years. ಎಲ್ರಿಗೂ ರೈಟ್ ಅಲ್ಲ. ನಾನು ಡಿಗ್ರಿ ಕಲಿತೀನಿ ರೈಟ್ ಅಲ್ಲ, ನಾನು PU ಕಲಿತೀನಿ, ನಾನು ಪ್ರೊಫೆಷನಲ್ ಇಂಜಿನಿಯರಿಂಗ್ ಮಾಡ್ತೀನಿ, ಮೆಡಿಕಲ್ ಮಾಡ್ತೀನಿ, MBA ಮಾಡ್ತೀನಿ, ದಿಟ್ಸ್ ನಾಟ್ ರೈಟ್. ಇಟ್ಸ್ ಓನ್ಲಿ ನಮಗೆ ಅದೊಂದು ಅವಕಾಶ ಮಾತ್ರ. ಬಟ್ ಪ್ರತಿಯೊಬ್ಬ ಮಗುವಿಗೆ 6ರಿಂದ 14 ವರ್ಷದ ಒಳಗಿರುವಂಥ ಮಗು ಅಂದರೆ 1ನೇ ತರಗತಿಯಿಂದ 8ನೇ ತರಗತಿಯಿಂದ ಆ ಒಂದು ವಯಸ್ಸು ಮಿತಿ ಇರುವಂಥ ಎಲ್ಲ ಮಕ್ಕಳಿಗೂ ಕೂಡ ರೈಟ್ ಟು ಎಜುಕೇಷನ್ ಇವಾಗ ಫಂಡಮೆಂಟಲ್ ರೈಟ್. ಒಂದು ವೇಳೆ ಆ ಒಂದು ಮಗುವಿಗೆ ಸಿಗಲಿಲ್ಲ ಆ ಒಂದು ಶಿಕ್ಷಣ ಅಂತಂದರೆ ನಾಳೆ ಸರ್ಕಾರದ ಮೇಲೇ ಅದು ತನ್ನ ಕೇಸ್ ಹಾಕೋದ್ರ ಮೂಲಕ ಸರ್ಕಾರದಿಂದ ನಷ್ಟವನ್ನು ಭರಿಸೋಂಗೆ ಮಾಡ್ಬೋದು. ಸರ್ಕಾರದ ಮೇಲೆ ಕೇಸ್ ಹಾಕೋಕ್ಕೆ ಅವಕಾಶ ಇದೆ. ಬಿಕಾಸ್ ನಾವ್ ಇಟ್ ಈಸ್ ದ ರೈಟ್ ಆಫ್ ದ ಸ್ಟೇಟ್ಸ್. ಪ್ರತಿಯೊಬ್ಬ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಶಿಕ್ಷಣ ಕೊಡುವುದು ಈಗ ಮಗುವಿನ ಮೂಲಭೂತ ಹಕ್ಕು. ಜೊತೆಗೆ ದ 86th ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರೊವೈಡೆಡ್ ಎ ಫಾಲೋ ಅಪ್ ಲೆಜಿಸ್ಲೇಷನ್. ಈ 86ನೇ ಅಮೆಂಡ್ಮೆಂಟ್ ಏನಾಯಿತು, ಸಂವಿಧಾನ ತಿದ್ದುಪಡಿ, ಅದರ ಆಧಾರದ ಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕಾನೂನನ್ನು ರೈಟ್ ಟು ಎಜುಕೇಷನ್ ಆ್ಯಕ್ಟ್ 2009 ಅಂತ ಬಿಲ್ ಪ್ರಿಪೇರ್ ಮಾಡೋದ್ರ ಮೂಲಕ ಆ ಆ್ಯಕ್ಟನ್ನು ಪಾಸ್ ಮಾಡಲಾಯಿತು. ಅಂದಿನಿಂದ ಕಾನೂನಾತ್ಮಕವಾಗಿ 6ರಿಂದ 14 ವರ್ಷದ ಒಳಗಿರುವ ಮಕ್ಕಳಿಗೆ ಶಿಕ್ಷಣ ಈಗ ಒಂದು ಕಡ್ಡಾಯವಾದಂಥ ಹಕ್ಕಾಗಿದೆ. ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಆ್ಯಕ್ಟ್? To provide the right of free and compulsory education to children until the completion of elementary education in a nearby neighborhood school. ಇಲ್ಲಿ 3 ಟರ್ಮ್ಗಳಿದ್ದಾವೆ ಆಬ್ಜೆಕ್ಟಿವ್ಸ್. ಒಂದು, ಫ್ರೀ ಎಜುಕೇಷನ್ ಕೊಡಬೇಕು, ಯಾವುದೇ ರೀತಿ ಶುಲ್ಕ, ಯಾವುದೇ ರೀತಿ ಡೊನೇಷನ್ನು, ಯಾವುದೇ ರೀತಿ ಫೀಸ್ನ ಅವಶ್ಯಕತೆ ಇಲ್ಲ 1ರಿಂದ 8ನೇ ತರಗತಿವರೆಗೆ. ಜೊತೆಗೆ ಕಂಪಲ್ಸರಿ ಎಜುಕೇಷನ್ ಆಪ್ಷನೇ ಇಲ್ಲ. ಪ್ರತಿಯೊಬ್ಬ ಪೇರೆಂಟ್ಸ್ಗಳು 1ರಿಂದ 8ನೇ ತರಗತಿಯವರೆಗೆ ಅವರ ಮಕ್ಕಳಿಗೆ ಕಲಿಸಲೇಬೇಕು. ಕಲಿಸುವಂಥ ವ್ಯವಸ್ಥೆಯನ್ನು ಪೋಷಕರು ಮಾಡಬೇಕು. ಜೊತೆಗೆ ಸರ್ಕಾರ ಅಂತಹ ಮೂಲಭೂತ ಸೌಕರ್ಯ, ಸ್ಕೂಲ್ಸ್ ಒದಗಿಸಂಥದ್ದಿರ್ಬೋದು, ಟೀಚರ್ಸ್ ಒದಗಿಸಂತ ಇರ್ಬೋದು, ಆ ಎಲ್ಲ ಮೂಲಭೂತ ಸೌಕರ್ಯ ಮಾಡುವುದು ಇವಾಗ ಇಟ್ ಈಸ್ ದ ನಾವ್ ರೈಟ್, ಇಟ್ ಈಸ್ ದ ಆಬ್ಲಿಗೇಷನ್ಸ್ ಆಫ್ ಗೌರ್ಮೆಂಟ್ ಆ್ಯಂಡ್ ಪೇರೆಂಟ್ಸ್. ಜೊತೆಗೆ ಎಲ್ಲಿ ಮಾಡೋದು? ನೇಬರ್ಹುಡ್ ಸ್ಕೂಲು. ಅಕ್ಕಪಕ್ಕದ ಅಥವಾ ನೆರೆಹೊರೆಯ ಶಾಲೆ ಅನ್ನುವಂಥ ಪದ ಬಳಸ್ತೀವಿ. ಆ ಮಗು ಇರುವಂಥ ಪ್ರದೇಶದಲ್ಲಿ ಪ್ರತಿಯೊಂದಕ್ಕೂ ಅದರದೇ ಇತಿಮಿತಿಗಳಿದ್ದಾವೆ, ಅದಕ್ಕೆ ಆದಂಥ ಒಂದು ಲಿಮಿಟ್ಸ್ ಕೊಟ್ಟಿದ್ದಾರೆ. ಆ ಮಗು ಇರುವಂತಹ ನೆರೆಹೊರೆಯ ಪ್ರದೇಶದಲ್ಲಿ ಆ ಮಗುವಿಗೆ ಎಲಿಮೆಂಟ್ರಿ ಎಜುಕೇಷನ್ನು ಸಿಗುವಂತೆ ಮಾಡುವುದು. ಟು ಪ್ರೊವಿಷನ್ ಎನಿ ಅನ್ಅಡ್ಮಿಟೆಡ್ ಚೈಲ್ಡ್ ಇನ್ ಟು ಎನ್ ಏಜ್ ಅಪ್ರಾಪ್ರಿಯೇಟ್ ಕ್ಲಾಸ್. ಕೆಲವೊಂದು ಸಲ ಯಾವುದೋ ಮಗು ಯಾವುದೋ ಕಾರಣಕ್ಕಾಗಿ ಅವನು ಅಡ್ಮಿಷನ್ ತೊಗೊಂಡಿರೋದಿಲ್ಲ, ಅವಳು ಅಡ್ಮಿಷನ್ ತೊಗೊಂಡಿರಲಿಲ್ಲ. ಅಂತಹ ಮಕ್ಕಳು, ಶಾಲೆಯಿಂದ ಹೊರಗುಳಿದ ಮಕ್ಕಳು ಅಂತ ಹೇಳ್ತೀವಲ್ಲ, ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್, ಅಂತಹ ಮಕ್ಕಳು ಸರ್ವೆ ಮಾಡಿದಾಗ ಸಿಕ್ಕಿದಾಗ ಅವರಿಗೆ ಅವರ ವಯಸ್ಸಿನ ಆಧಾರದ ಮೇಲೆ
ಇವಾಗ 10 ವರ್ಷ ಇದೆ ಅಂತಂದರೆ ಅಪ್ರಾಕ್ಸಿಮೇಟ್ಲಿ 4th ಸ್ಟ್ಯಾಂಡರ್ಡು ಅಥವಾ 5th ಸ್ಟ್ಯಾಂಡರ್ಡ್ಗೆ ಡೈರೆಕ್ಟಾಗಿ ಅಡ್ಮಿಷನ್ ತೊಗೊಳ್ಳೋಂಥ ಕೂಡ ಅವಕಾಶ ಇದೆ. ಆ ಮಗು ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಏಜ್ ಅಪ್ರಾಪ್ರಿಯೇಟ್ ಕ್ಲಾಸ್ಗೆ ಅಡ್ಮಿಷನ್ ತೊಗೊಳ್ಳೋಂಥದ್ದು ಒಂದು ಆಬ್ಜೆಕ್ಟಿವ್. ಟು ಎನ್ಶ್ಯೂರ್ maintain a balanced teacher-pupil ratio and looks after the rational development of teachers. ವಿಶೇಷವಾಗಿ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಏನಾಗ್ತಾ ಇದೆ ಅಂದರೆ ಮಕ್ಕಳಿರೋ ಕಡೆ ಟೀಚರ್ಸ್ ಇರ್ತಾ ಇಲ್ಲ, ಟೀಚರ್ಸ್ ಇರೋ ಕಡೆ ಮಕ್ಕಳು ಇರ್ತಾ ಇಲ್ಲ. ಈ ಕಾನೂನು ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಇಂತಹ ಒಂದು ಅನೋಮೋಲಿ ಏನಿದೆಯಲ್ಲ, ಈ ಒಂದು ದ್ವಂದ್ವತೆಯನ್ನು ಹೋಗಲಾಡಿಸೋಂಥ ಪ್ರಯತ್ನ ಮಾಡಿಬಿಟ್ಟು ಆದರ್ಶವಾದಂತಹ ಶಿಕ್ಷಕ ಮಕ್ಕಳ ಅನುಪಾತ 1:40. ಈಗ ಹೈಸ್ಕೂಲಲ್ಲಾದರೆ 1:45 ಇದೆ. ಇವಾಗ ಪ್ರೈಮರಿ 1:40 ಇದ್ದ 1:25 ಕೂಡ ತರೋ ಪ್ರಯತ್ನದಲ್ಲಿದ್ದಾರೆ. ಅಂದರೆ ಪ್ರತಿ 25 ಮಕ್ಕಳಿಗೆ ಒಬ್ಬ ಟೀಚರ್ಸ್ ಇರೋಂಗೆ ನೋಡ್ಕೊಳ್ಳೋವಂಥದ್ದು. ಜೊತೆಗೆ ಎಲ್ಲಿ ಅಧಿಕವಾಗಿರುವಂಥ ಟೀಚರ್ಸ್ ಇದ್ದಾರೋ ಮಕ್ಕಳಿಲ್ಲೋ ಅವರ ಪಕ್ಕದ ಸ್ಕೂಲ್ಗಳಿಗೆ ಅವರನ್ನು ಡೆಪ್ಲಾಯ್ ಮಾಡೋವಂಥದ್ದು, ಡೆಪ್ಯುಟೇಷನ್ ಮಾಡೋವಂಥದ್ದು ಕೂಡ ಈ ಒಂದು ರೈಟ್ ಟು ಎಜುಕೇಷನ್ ಆ್ಯಕ್ಟ್ನ ಆಬ್ಜೆಕ್ಟಿವ್ ಆಗಿದೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರೊವಿಷನ್ ಇದರಲ್ಲಿದೆ. ಇಟ್ ಪ್ರೊಹಿಬಿಟ್ಸ್ ಎನಿ ಕೈಂಡ್ ಆಫ್ ಫಿಸಿಕಲ್ ಪನಿಷ್ಮೆಂಟ್. ಶಿಕ್ಷೆ ಇಲ್ಲ, ಯಾವುದೇ ರೀತಿಯ ದೈಹಿಕ ಶಿಕ್ಷೆ ಇಲ್ಲ. ಮೆಂಟಲ್ ಹರಾಸ್ಮೆಂಟ್, ನೀನು ದಡ್ಡ, ನೀನು ಯಾವತ್ತು ಉದ್ಧಾರ ಆಗ್ತೀಯಾ, ಯಾಕಾರ ಸ್ಕೂಲ್ಗೆ ಬರ್ತೀಯೋ, ಮನೇಲಿ ಹೋಗ್ಬಿಟ್ಟು ಕೆಲಸ ಮಾಡು, ಇಂತಹ ಮೆಂಟಲ್ ಹರಾಸ್ಮೆಂಟ್ ಮಾಡುವಂಥದ್ದು, ಕೆಟ್ಟ ಪದಗಳು ಬಳಸುವಂಥದ್ದು ಇವೆಲ್ಲವೂ ಕೂಡ ಪ್ರೊಹಿಬಿಟ್ ಆಗಿದೆ. ಏಟು ಕೊಡೋಂಗಿಲ್ಲ, ಯಾವುದೇ ರೀತಿಯ ಕೋಲ್ ಬಳಸೋಂಗಿಲ್ಲ, ಹೌದಾ. ಜೊತೆಗೆ ಯಾವುದೇ ರೀತಿಯ ಕ್ಯಾಪಿಟೇಷನ್ ಫೀಸ್, ಡೊನೇಷನ್ ಫೀಸ್ ಅಂತ ಹೇಳ್ತೀವಲ್ಲ, ಡೊನೇಷನ್ ಫೀಸ್ಗಳಿರ್ಬೋದು ಅವನ್ನೆಲ್ಲ ಪ್ರೊಹಿಬಿಟ್ ಮಾಡಿದ್ದೀವಿ. ಜೊತೆಗೆ ಟ್ಯೂಷನ್ಸ್ಗಳಿರ್ತಾವಲ್ಲ, ಗೌರ್ಮೆಂಟ್ನಿಂದ ಪ್ರಾಪರಾಗಿ ರೆಕಗ್ನೈಸೇಷನ್ ಆಗದೇ ಇರೋ, ಪರ್ಮಿಷನ್ ತಗೊಳ್ಳದೇ ಇರುವಂತಹ ಟ್ಯೂಷನ್ಸ್ ಒಂದು ವೇಳೆ ನಡೆಸ್ತಾ ಇದ್ದರೆ, ಅದು ಸ್ಕೂಲ್ನ ಟೀಚರ್ಸ್ ನಡೆಸ್ತಾ ಇರ್ಬೋದು ಅಥವಾ ಪ್ರೈವೇಟ್ನವ್ರು ನಡೆಸ್ತಾ ಇರ್ಬೋದು, ಅಂತಹ ಎಲ್ಲ ಸಂಸ್ಥೆಗಳಿಗೆ ಪ್ರೊಹಿಬಿಷನ್ ಇದೆ ಈ ಒಂದು ರೈಟ್ ಟು ಎಜುಕೇಷನ್ ಆ್ಯಕ್ಟಲ್ಲಿ. And at the end, very important objectives is to ensure to provide a curriculum that is developed with the values provided by our constitution to bring in an overall development of the children. ಬರೀ ಕಡ್ಡಾಯ ಶಿಕ್ಷಣ ಕೊಡೋದು ಅಷ್ಟೇ ಇಲ್ಲ, ಜೊತೆಗೆ ಪಠ್ಯಕ್ರಮವು ಕೂಡ ನಮ್ಮ ಸಂವಿಧಾನದಲ್ಲಿ ನೀಡಿರುವಂತಹ ವ್ಯಾಲ್ಯೂಸ್ಗಳಿದ್ದಾವಲ್ಲ, ಭಾತೃತ್ವ ಇದೆ, ಡೆಮೋಕ್ರಸಿ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದೆ, ಸ್ವಾತಂತ್ರ್ಯ ಹಕ್ಕು ಇದೆ, ಇಂತಹ ವ್ಯಾಲ್ಯೂಸ್ಗಳೇನಿದಾವಲ್ಲ, ದೇಶ ಪ್ರೇಮ ಇದೆ, ಇಂತಹ ವ್ಯಾಲ್ಯೂಸ್ಗಳು, ಸೆಕ್ಯುಲರಿಸಮ್ ಇದೆ, ಹೌದಾ, ಸೋಷಿಯಲಿಸ್ಟಿಕ್ ಇದೆ, ಇಂತಹ ವ್ಯಾಲ್ಯೂಸ್ಗಳಿಗೆ ಅನುಕೂಲ ಮಾಡಿಕೊಡುವಂತಹ ಪಠ್ಯಕ್ರಮವನ್ನು ರಚನೆ ಮಾಡುವುದು, ಜೊತೆಗೆ ಮಗುವಿನ ಸರ್ವತೋಮುಖ ಬೆಳವಣಿಗೆ, ಆಲ್ರೌಂಡ್ ಡೆವಲಪ್ಮೆಂಟ್, ಬರೀ ಎಜುಕೇಷನಲ್ಲಿ ಅಷ್ಟೇ ಅಲ್ಲ, ಸ್ಪೋರ್ಟ್ಸಲ್ಲಿ ಆಗಬೇಕು, ಕಲ್ಚರಲ್ಲಿ ಡೆವಲಪ್ಮೆಂಟ್ ಆಗಬೇಕು, ಥಿಂಕಿಂಗಲ್ಲಿ ಡೆವಲಪ್ಮೆಂಟ್ ಆಗಬೇಕು, ಆಮೇಲೆ ಹೆಲ್ತಲ್ಲೂ ನ್ಯೂಟ್ರಿಷಿಯಸ್ ಆಗಬೇಕು. ಎಲ್ಲ ರೀತಿ ಆರೋಗ್ಯದಿಂದ, ಶಿಕ್ಷಣದಿಂದ, ಸಾಂಸ್ಕೃತಿಕವಾಗಿ ಮತ್ತು ಬೌದ್ಧಿಕವಾಗಿ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದು ಕೂಡ ರೈಟ್ ಟು ಎಜುಕೇಷನ್ ಆ್ಯಕ್ಟ್ನ ಒಂದು ಆಬ್ಜೆಕ್ಟಿವ್ ಆಗಿದೆ. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ರೈಟ್ ಟು ಎಜುಕೇಷನ್ ಆ್ಯಕ್ಟ್ 2009 ಇದು ಒಂದು ಭಾರತದಲ್ಲಿರುವಂತಹ 6ರಿಂದ 14 ವರ್ಷದ ಮಕ್ಕಳ ಜೀವನದಲ್ಲಿ ಒಂದು ಹೊಸ ಆಶಾಕಿರಣ ತರುವಂಥ ಪ್ರಯತ್ನ ಮಾಡಿದೆ. ಕಳೆದ 10 ವರ್ಷದಿಂದ ಸುಮಾರು ಬದಲಾವಣೆಗಳಾಗಿರೋದು ನೀವು ನೋಡುತ್ತೀರಿ. ನೀವು ಯಾವಾಗ ಪ್ರೈಮರಿ ಸ್ಕೂಲಲ್ಲಿ ಇದ್ದೀರೋ, ಈಗ BBM 3rd ಸೆಮಿಸ್ಟರ್ ನೀವು ಪ್ರೈಮರಿ ಸ್ಕೂಲ್ ಇದ್ದಾಗಲೇ ರೈಟ್ ಟು ಎಜುಕೇಷನ್ ಆ್ಯಕ್ಟು ನಿಮ್ಮಿಂದಲೇ ಇಂಪ್ಲಿಮೆಂಟ್ ಆಗಿರುತ್ತು. ಏನೆಲ್ಲ ಬದಲಾವಣೆಗಳಾಗಿರ್ತವೆ, ನೀವೊಂದು ಸಲ ನಿಮ್ಮ ಪ್ರೈಮರಿ ಸ್ಕೂಲು ಮತ್ತು ಹೈಸ್ಕೂಲನ್ನು ನೆನೆಸ್ಕೊಂಡಾಗ ಆ ಬದಲಾವಣೆಗಳು ಗೊತ್ತಾಗ್ತವೆ. ಪ್ರತಿದಿನ ಹೊಸ ಬದಲಾವಣೆಗಳು ನಾವು ರೈಟ್ ಟು ಎಜುಕೇಷನಲ್ಲಿ ಆಗೋದನ್ನು ನಾವು ನೋಡ್ತಾನೇ ಇದ್ದೀವಿ. ಸೊ ಒಟ್ಟಾರೆ ಇದರ ಉದ್ದೇಶ ಭಾರತವನ್ನು ಒಬ್ಬ ಎಜುಕೇಟೆಡ್ ಕಂಟ್ರಿ ಮಾಡೋದ್ರ ಮೂಲಕ ಭಾರತವನ್ನು ಸಮೃದ್ಧವಾಗಿಸಬೇಕು, ಜಗತ್ತಿನಲ್ಲಿ ಭಾರತಕ್ಕೆ ತನ್ನದೇ ಆದಂಥ ಒಂದು ಸ್ಥಾನವನ್ನು ಕೊಡಿಸುವಂಥ ಪ್ರಯತ್ನ ಮಾಡಬೇಕು ಅಂತ ಈ ಒಂದು ಕಾನೂನು, ಈ ಒಂದು ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಪ್ರಯತ್ನಿಸ್ತಾ ಇದೆ. ನಿಮಗೆ ಈ RTA ಕುರಿತ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ನೀಡಿರುವಂತಹ ವಿಡಿಯೋ ಲಿಂಕ್ಸ್ಗಳನ್ನು ಬಳಸ್ಕೊಂಡು ನೀವು ನೋಡ್ಬೋದು. ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಸೆಷನಲ್ಲಿ ಈ ರೈಟ್ ಟು ಎಜುಕೇಷನ್ ಆ್ಯಕ್ಟಲ್ಲಿರುವಂತಹ ಇಂಪಾರ್ಟೆಂಟ್ ಫೀಚರ್ಸ್ಗಳನ್ನು ನಾವು ನೋಡೋಣ. ಥ್ಯಾಂಕ್ ಯು.